ಮೆಟ್ರೋ ರೈಲ್ನಲ್ಲಿ ಈ ಹಿಂದೆ ಒಂದು ಸರ್ತಿ ಯಾರೋ ಒಬ್ಬರು ಪಂಚೆ ಹುಟ್ಟಿದ್ರು ಅಂತ ಒಳಗಡೆ ಬಿಡಲಿಲ್ಲ ಅಂತ ಒಂದು ಸುದ್ದಿ ಆಗಿತ್ತು. ಅದೇ ಥರದ ಪ್ರಕರಣ ಇವಾಗ ಮಾಲ್ ಒಂದರಲ್ಲಿ ನಡೆದಿದೆ. ಪಂಚೆ ಹುಟ್ಟಿದ್ದ ರೈತನನ್ನು ಮಾಲ್ ಒಳಗಡೆ ಬಿಡದೆ ಅಪಮಾನ ಮಾಡಿರತಕ್ಕಂಥ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ GT ಮಾಲ್ನಲ್ಲಿ ನಡೆದಿದೆ. ಪಂಚೆ ಹಾಕ್ಕೊಂಡು ಮಾಲ್ಗೆ ಸಿನಿಮಾ ನೋಡೋದಕ್ಕೆ ಬಂದಿದ್ದ ಹಾವೇರಿ ಮೂಲದ ರೈತ ಫಕೀರಪ್ಪ ಅವರಿಗೆ ಮಾಲ್ ಒಳಗಡೆ ಬಿಡದೆ GT ಮಾಲ್ ಸಿಬ್ಬಂದಿ ಅವಮಾನ ಮಾಡಿದ್ದಾರೆ. ಅವರ ಮಗ ನಾಗರಾಜ್ ಅಂತ, ತಂದೆ ತಾಯಿ ಏನೋ ಹಳ್ಳಿಯಿಂದ ಬಂದಿದ್ದಾರೆ ಅಂತ ಸಿನಿಮಾ ತೋರಿಸೋದಕ್ಕೆ GT ಮಾಲ್ಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ GT ಮಾಲ್ ಸಿಬ್ಬಂದಿ ಫಕೀರಪ್ಪ ಪಂಚೆ ಧರಿಸ್ಕೊಂಡು ಬಂದಿದ್ದರಿಂದ ಒಳಗಡೆ ಬಿಡೋದಕ್ಕೆ ನಿರಾಕರಿಸಿದ್ದಾರೆ. ಕಾರಣ ಕೇಳಿದ್ರೆ ಯಜಮಾನರು ಪಂಚೆ ಹಾಕಿದ್ದಾರೆ, ಪಂಚೆ ಹಾಕಿರೋರನ್ನ ನಮ್ಮ ಮಾಲ್ ಒಳಗಡೆ ನಾವು ಬಿಡಲ್ಲ ಅಂತ ಏನೋ ಒಂದು ತಡೆದು ಅಪಮಾನ ಮಾಡಿದಾರಂತೆ. ಅರ್ಧ ಗಂಟೆ ಹೊರಗಡೆ ನಿಲ್ಲಿಸಿ ನಂತರ ಒಳಗಡೆ ಬಿಟ್ಟಿದ್ದಾರೆ ಅಂತ ಮಾಹಿತಿ. ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ. ನೀವು ನಿಮ್ಮನ್ನು ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನು ಬಿಡ್ತಿಲ್ಲ. ಅವ್ರು ಪಂಚಾಯತ್ ಎಲ್ಲರೂ ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ ನಾವೇ ಹೇಳ್ತಾರೆ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ. ನೀವು ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನು ಬಿಡ್ತಿಲ್ಲ. ಅವ್ರು ಪಂಚಾಯತ್ ಎಲ್ಲರೂ ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ ನಾವೇ ಹೇಳ್ತಾರೆ. ನಾವು ಇದ್ದೀವಿ ಇವ್ರ ಜೊತೆಗೆ. ನಾವು ಪಂಚೆ ಹಾಕ್ಯಂಬಂದಿದ್ದೀವಲ್ಲ, ನೀವು ಪಂಚೆ ಹಾಕ್ಯಂಬಂದಿದ್ದೀರಪ್ಪ, ನೀವು ಇಬ್ಬರು ಹೋಗ್ರಿ, ಇವ್ರು ಹೋಗಿ ಕಳ್ಸಂಗಿಲ್ಲ ಅಂತಂದ್ರೆ ಅಯ್ಯ ಹಂಗಲ್ರಿ, ನಾವು ದೂರದ್ದು ಬಂದವ್ರಿ ಅಂದ್ವಿ. ದೂರದ್ದು ಬಂದ್ರೆ ನಾವು ಹಂಗೆ ಬಿಡಕ್ಕೆ ಬರೋದ್ರಪ್ಪ, ನಮ್ದು ಅಲ್ಲಿ ಇದನ್ನು ಫಾಲೋ ಮಾಡ್ಬೇಕಾಗಿರ್ತೈತಿ. ನಮ್ಮ ಮ್ಯಾಗಳವ್ರು ಹೇಳಿದ್ದ ಫಾಲೋ ಮಾಡ್ಬೇಕಾಗಿರ್ತೈತಿ, ಹಂಗೆ ಕಳ್ಸಕ್ಕೆ ಬರೋದಿಲ್ಲ ಅಂದ್ರೆ ಮತ್ತಿನ್ನೇನು ಇದೀರಿ ನಡಿಯಪ್ಪ ಹೋಗೋಣ ಮನೆ ಕಡೆಗೆ. ಮತ್ತು ಹೋಗೋಣ್ರಿ 6 ಗಂಟೆಗೆ ಬಂದಿದ್ದೀವಿ ರೀ. ಬಂದು ಟಿಕೆಟ್ ತೆಗಿಸ್ಕೊಂಡು ಏನು ಹೋಗ್ಬೇಕು ಅಲ್ಲ, ಇವರು ಒಳಗೆ ಬಿಡಲಿಲ್ಲ. ಪಂಚೆ ಹಾಕ್ಯಂದು ಹೋಗೋರು ಬರೋಂಗಿಲ್ಲ ಅಂದಿಂದ ಮತ್ತೆ ನಿಂತ್ಕೊಂಡು ಅವ್ರ ಪೆಂಡನ್ ಕೊಟ್ಟ ಮಾತಾಡಿಂದೆ. ಅವಾಗ ಮತ್ತೊಂದು ಅರ್ಧ ತಾಸು ಕಾಸಿ ಕಳಿಸಿದ್ರು. ಇನ್ನೂ ಟಿಕೆಟ್ ತಗೋದಿಲ್ಲ, ಒಳಗಡೆಗೆ ಮೊದಲನ ಬಿಡಲಿಲ್ಲ, ಬಿಡಲಿಲ್ಲ. ಹಂಗಾಗಿ ಮತ್ತು ಇವ್ರು ಮಾತಾಡಿದ್ರೆ ಮಾತಾಡಿಂದೆ ಮತ್ತು ಅವರು ಹಿಂಗೆ ಅಂದಿಂದೆ ಒಂದು ಅರ್ಧ ತಾಸು ನಿಂತ್ಕೊಂಡ್ವಿ, ಕುತ್ಕೊಂಡ್ವಿ. ಮತ್ತು ಹೋಗೋದಾತ್ ನಡಿಯಪ್ಪ ಮನೆ ಕಡೆಗೆ ಅಂದ. ಜೋತ್ರ ಪಂಚಿ ಉಟ್ಕೊಂಬಂದ್ರೆ ಬಿಡಂಗಲ್ಲ ಒಳ್ಯಾಕ ಅಂತಂದು ಹೇಳಿದ್ರು. ಒಳಗದೇನು ಅಂಥದ್ದು ಕ್ಯಾಮ್ರಾ ಇರ್ತೈತಿ. ಮತ್ತು ಇಷ್ಟ ನಮಗೆ ಸಾಕಾತ ಮತ್ತು ಸುಮ್ಮ ಹೊಂಟಿದ್ವರ ಮನೆ ಕಡೆಗೆ. ಮತ್ತೇನು ಮಾಡಿದ್ರೆ ಇಲ್ಲಿ ಬಂದು ನಾವೆಲ್ಲ ಹಂಗೆ ಅದು ಇದು ಅಂತ ಏನಾರ ಒಂದು ಕೇಳಕ್ಕೆ ಹೋದ್ರೆ ಮತ್ತೆ ಸರ್, ನಾವು 6 ಗಂಟೆಗೆ ಕರ್ಕೊಂಬಂದಿದ್ದು, ಫಿಲಮ್ ನೋಡೋಣ ಅಂತ ಬಂದಿದ್ದು. ಅದೇ ಎಂಟ್ರಿ ಆಗುವಾಗ ಅವರು ಅಲೋ ಮಾಡಲಿಲ್ಲ. ಏನಕ್ಕಂತ ಕೇಳಿದರೆ, ಅದೇ ಪಂಚೆ ಹಾಕೊಂಬಂದಿದ್ದಾರೆ, ಪಂಚೆ ಹಾಕೊಂಬಂದ್ರೆ ಅಲೋ ಮಾಡಲ್ಲ, ನೀವು ಬೇಕಂದ್ರೆ ಹೋಗಿ ನೀವು ಪ್ಯಾಂಟ್ ಹಾಕೊಂಬಂದಿದ್ದೀರಾ ಅಂತಂದರು. ಅದೇ ಏನಕ್ಕೆ ಈ ಥರ ಅಂತಂದಾಗ ಅದೇ ಸೂಪರ್ವೈಸರ್ನ ಕೇಳಿಬೇಕಂದ್ರೆ ಅಂತಂದ್ರೆ ಅವರು ಅದೇ ಹೇಳಿದರು, ನಮ್ಮ ರೂಲ್ಸ್ ಇದೆ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ನೀವು ಬೇಕಾದ್ರೆ ಅಂದರೆ ಹೆಡ್ ಇದ್ದಾರೆ ಮೇಲಿರೋರ ಜೊತೆ ಮಾತಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಅಂತ ಅಂದರು. ಇಲ್ಲ ಆ ಥರ ಏನು ಹೇಳಿಲ್ಲ. ಬಟ್ ಯಾವಾಗೂ ರೂಲ್ಸ್ ಇಲ್ಲ ಎಲ್ಲೂ. ಅಂದರೆ ಈಗ ನಮಗೂ ಗೊತ್ತಿಲ್ಲ, ನಾವು GT ಮೇಲೆ ಬಂದಿರ್ತೀವಿ. ಪಂಚೆ ಹಾಕೊಂಬಂದಿರೋರಿಗೆ ಬಿಡಲ್ಲ ಅನ್ನೋದು ಯಾವುದೂ ರೂಲ್ಸ್ ಎಲ್ಲೂ ಇಲ್ಲ. ಪಂಚೆ ಹಾಕೊಂಬಂದಿರೋದೇ ಅವ್ರಿಗೆ ಅಲೋ ಮಾಡಲ್ವಂತೆ, ಪಂಚೆ ಹಾಕೊಂಬಂದಿರೋರು ಅಲೋ ಮಾಡಲ್ಲ ಅಂತಂದು ಹೇಳಿದ್ದವರು, ಡೈರೆಕ್ಟಾಗಿ ಹೇಳಿದ್ದು. ಹೌದು, ಅದೇ ಅದು ಎಲ್ಲೂ ಗೊತ್ತಿಲ್ಲ, ಎಲ್ಲೂ ಇಲ್ಲ ಅದು. ಆ ಥರ ಏನು ನಾವೇನು ಅಷ್ಟೇನು ಕೇಳಲಿಲ್ಲ. ಬಟ್ ಅಲೋ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕತ್ತೆ ಅಂತ ರಿಟರ್ನ್ ಹೋಗಿ ರೆಡಿ ಆಗಿದ್ವಿ. ಬಟ್ ಅದೇ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಮತ್ತು ಇಲ್ಲೇ ನಾ ಚಂದ್ರ ಲೇಔಟಲ್ಲಿ ಇರೋದು, ಚಂದ್ರ ಲೇಔಟಿಂದ ಇಲ್ಲಿ ಬಂದಿದ್ದೆ ಸಿನಿಮಾ ನೋಡೋಕ್ಕೆ ಅಂತ. ಪಂಚೆ ಹಾಕೊಂಬಂದಿದ್ದಾರೆ ಸರ್, ಅದಕ್ಕೆ ಅಲೋ ಮಾಡ್ತಾ ಇಲ್ಲ ಅಂತಂದೇ ಹೇಳ್ತಾರೆ. ಪಂಚೆ ಹಾಕೊಂಬಂದಿರೋದಕ್ಕೆ ಅಲೋ ಮಾಡಲ್ವಂತೆ, ಆ ಥರ ಹೇಳಿದ್ವಿ ಸರ್.